1 ಲಕ್ಷ ಇಟ್ಕೊಂಬಂದ್ರೆ ಸಾಕು, ನಾವೇ ಲೋನ್ ಮಾಡ್ಬಿಟ್ಟು ರಿಜಿಸ್ಟರ್ ಮಾಡಿ ಕೊಡ್ತೀವಿ. ಕೇವಲ 1 ಲಕ್ಷ 1 ಲಕ್ಷ ಕೊಟ್ರೆ ಸಾಕು, ರಿಜಿಸ್ಟ್ರೇಷನ್ ಆಗೋಗುತ್ತೆ. ಲೋನ್ ಮಾಡಿಸಿ ರಿಜಿಸ್ಟ್ರೇಷನ್ DTDC ಅಪ್ರೂವ್ಡ್ ಅಲ್ಲ, ನಾವೇ ಲೋನ್ ಮಾಡಿಸಿ ಇದ್ ಮಾಡ್ಕೊಡ್ತೀವಿ ಮೇಡಮ್. ಮಾಡ್ಕೊಡ್ತೀರಾ? ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರಿ ಮೇಡಮ್ ಕೈವಾರ ಹತ್ರ ಸರೌಂಡಿಂಗ್ ಯಾವ್ದಾದ್ರು ಸೈಟ್ಸ್ ಗಳಿದ್ರೆ ತೋರಿಸಿ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಾನು ಕೈವಾರ ಇಂಡಸ್ಟ್ರಿಯಲ್ ಏರಿಯಾ ಅಂತ ಕೇವಲ ಒಂದು 4 ಕಿಲೋಮೀಟರ್ಸ್ ಅಲ್ಲೇ ಯೂರಲ್ ಲೇಔಟ್ ಲೊಕೇಟ್ ಆಗಿದೆ. ಇನ್ನೊಂದು ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಗೇಟೆಡ್ ಕಮ್ಯುನಿಟಿ ಅಂತಾನೆ ಹೇಳ್ಬೋದು. ಮೇನ್ ರೋಡ್ಗೆ ಅಟ್ಯಾಚ್ ಆಗಿರುವಂತ ಲೇಔಟ್. ಹಾಗೆ ಇಲ್ಲಿ ಬಸ್ಸಸ್ ಕೂಡ ಫ್ರೀಕ್ವೆಂಟ್ಲಿ ಆಗಿ ತುಂಬಾನೇ ಓಡಾಡ್ತಾ ಇರುತ್ತೆ. ಹಾಗೆ ವಿಜಯಪುರ ಇಂದ ಅಂತೂ ಕೇವಲ ಒಂದು 10 to 15 ಮಿನಿಟ್ಸ್ ಡ್ರೈವ್ ಅಲ್ಲೇ ಯೂರಲ್ ಲೇಔಟ್ ಲೊಕೇಟ್ ಆಗಿದೆ. ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಲೇಔಟ್ ಮಾತ್ರ ಸಕ್ಕದಾಗಿದೆ. ಇನ್ನು ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಳ್ಳೋದಕ್ಕೆ ಇವತ್ತು ನಮ್ ಜೊತೆ ಕೇಶವ್ ಸರ್ ಇದ್ದಾರೆ, ಅವ್ರಿಗೂ ಕೂಡ ವೆಲ್ಕಮ್. ಇನ್ನು ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಂಡ್ ಬರೋಣ ಬನ್ನಿ. ಇವತ್ತು ನಮ್ ಜೊತೆ ಕೇಶವ್ ಸರ್ ಇದ್ದಾರೆ. ಸರ್ ನಮಸ್ತೆ ಸರ್. ಸರ್ ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಹೇಳಿ ಸರ್. ಲೇಔಟ್ ಹೆಸರೇನು ಸರ್? ಲೇಔಟ್ ಶೀಬೌಟ್ಸ್ ಅಂತ ಹೇಳ್ಬಿಟ್ಟು. ಓಕೆ ಸರ್, ಇವಾಗ ಲೇಔಟ್ ಎಕ್ಸಾಕ್ಟ್ ಆಪೋಸಿಟ್ ಎಲ್ಲ ನಿಂತ್ಕೊಂಡಿದೀವಿ, ಗೇಟ್ ಆಚೆನೆ. ಸರ್ ಇದೇ ಮೇನ್ ರೋಡ್ ಅಲ್ವಾ ಸರ್? ಹೌದು, ಇದೇ ಮೇನ್ ರೋಡ್. ಸರ್ ಇದು ಈ ಸೈಡ್ ಯಾವ ಕಡೆ ಹೋಗುತ್ತೆ ಸರ್? ಈ ಕಡೆ ಹೊಸಕೋಟೆ ಎಚ್ ಕ್ರಾಸ್ ಹೊಸಕೋಟೆಗೆ ಹೋಗುತ್ತೆ. ಈ ಸೈಡ್ ಸರ್ ರೈಟ್ ಅಲ್ಲಿ? ಈ ಕಡೆ ಶಿಡ್ಲಘಟ್ಟ. ಈ ಮೇನ್ ರೋಡ್ಗೆ ಅಟ್ಯಾಚ್ ಅಲ್ವಾ ಸರ್? ಸರ್ ಇಷ್ಟೊಂದು ಕಾರ್ಗಳು ನಿಂತಿದೆಯಲ್ಲ ಸರ್? ಎಲ್ಲ ವಿಸಿಟಿಂಗ್ ಬಂದಿದ್ದಾರೆ, ಸೈಟ್ ವಿಸಿಟಿಂಗ್ ಬಂದಿದ್ದಾರೆ ಇಷ್ಟೊಂದು ಜನ. ಹೌದು. ಓಕೆ ಸರ್, ರೋಡ್ ನೋಡಿದ್ರೆ ಅಲ್ಲಿದೆ, ಲೇಔಟ್ ನೋಡಿದ್ರೆ ಇಲ್ಲಿ ಮಾಡಿದ್ರಿ. ಯಾಕೆ ಸರ್ ಇಷ್ಟೊಂದು ಜಾಗ ಬಿಟ್ಬಿಟ್ಟಿದ್ದೀರಾ? ಇದು ನಾಳೆ ದಿನ ವೈಡ್ ಆಗುತ್ತೆ ಮೇಡಮ್. ಇದು ಮೈನ್ ರೋಡ್ ಅಲ್ವಾ? ಮೈನ್ ರೋಡ್ ಆದ್ರೆ ಸ್ಟಾರ್ಟಿಂಗ್ ತಗೊಂಡಿರೋರಿಗೆ ಕಮರ್ಷಿಯಲ್ ಬೇಕು ಅದನ್ನ ತಗೊಂತಾರೆ. ಪಾಪ ರೋಡ್ ಹೋಯ್ತು ಅಂದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ 80 ಫೀಟ್ ರೋಡ್ಗೆ ಬಿಟ್ಬಿಟ್ಟು ಮುಂದೆ ಲೇಔಟ್ ಮಾಡಿದೀರಾ. ನಾಳೆ ದಿನ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು. ಫ್ಯೂಚರ್ ಅಲ್ಲಿ ಯಾರಿಗೂ ಏನು ಪ್ರಾಬ್ಲಮ್ ಆಗಬಾರ್ದು. ಮೈನ್ ರೋಡ್ ಇಂದ 80 ಫೀಟ್ ಬಿಟ್ಬಿಟ್ಟೆ ರೋಡ್ ಆಮೇಲೆ ಲೇಔಟ್ ಮಾಡಿದ್ದೀರಾ? ಹೌದು ಮೇಡಮ್, ಲೇಔಟ್ ಮಾಡಿದ್ವಿ. ಸರ್ ಇವತ್ತು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ಸರ್? ಎಕ್ಸಾಕ್ಟ್ ಆಗಿ ಜಂಗಮಕೋಟೆ ಹತ್ರ ಇದೀವಿ ಮೇಡಮ್. ಜಂಗಮಕೋಟೆ ಹತ್ರ ಹೇಳ್ಬಿಟ್ಟು. ಸರ್ ನಿಮ್ಮ ಕಂಪನಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್. ನಮ್ದು ವಿ ಸೇನಾ ರಿಯಾಲಿಟೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ. ಆಲ್ರೆಡಿ ನೆಲಮಂಗಲದ ಒಂದು ಮಾಡಿದೀವಿ. ಇದು ಸೆಕೆಂಡ್ ಪ್ರಾಜೆಕ್ಟ್. ಇದು ಜಂಗಮಕೋಟೆ ಮೈನ್ ರೋಡ್ ಗೆ ಅಟ್ಯಾಚ್ ಇದೆ. ಓಕೆ, ಮೇನ್ ರೋಡ್ ಗೆ ಅಟ್ಯಾಚ್ ಗೇಟೆಡ್ ಕಮ್ಯುನಿಟಿ. ಹೌದು, DTDC ಅಪ್ರೂವ್ಡ್. ಓಕೆ ಓಕೆ ಸರ್, ಟೋಟಲ್ ಆಗಿ ಎಷ್ಟು ಎಕರ್ ಅಲ್ಲಿ ಈ ಲೇಔಟ್ ಮಾಡಿದ್ದೀರಾ? ಇದು 5.5 ಎಕರ್ಸ್ ಅಲ್ಲಿ. 5.5 ಎಕರ್ಸ್ ಅಲ್ಲಿ. ಹೌದು ಮೇಡಮ್. ಓಕೆ ಸರ್, ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ ಸರ್? ಅರೌಂಡ್ 50 ಸೈಟ್ಸ್ ಅವೈಲೇಬಲ್ ಇದೆ. 50 ಸೈಟ್ಸ್ ಅವೈಲೇಬಲ್ ಇದೆ. ಇದೆಲ್ಲ ಸ್ಟಾರ್ಟಿಂಗ್ ಇದಾಗ್ತಿದ್ದಂಗೆ ಬುಕ್ ಆಗುತ್ತೆ. ಓಕೆ, ಅವಾಗಲೇ ಬುಕಿಂಗ್ ಆಗೋಯ್ತು. ಗ್ರೇಟ್ ಅಲ್ವಾ ಸರ್? ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೊಂದು ಬುಕಿಂಗ್ಸ್ ಆಗೋಗಿದೆ ಅವಾಗೇನೆ, ಇಷ್ಟು ದೊಡ್ಡ ಲೇಔಟ್ ಅಲ್ಲಿ ಅವಾಗೇನೆ. ಸರ್ ಯಾವ ಯಾವ ಡೈಮೆನ್ಷನ್ ಅಲ್ಲಿ ಸೈಟ್ಸ್ ಅವೈಲೇಬಲ್? ಆಲ್ ಡೈಮೆನ್ಷನ್ ಇದೆ ಮೇಡಮ್. 20, 30, 30, 40, 30, 50 ಎಲ್ಲ ಮೆಜರ್ಮೆಂಟ್ ಅಲ್ಲೂ ಇದೆ. ಮೀನ್ಸ್ ಯಾರಾದ್ರೂ ಒಂದು ಸ್ಮಾಲ್ ಸೈಟ್ ತಗೋಬೇಕಂತ ಹೇಳಿದ್ರು ಅದು 20, 30 ಇದೆ ಮೇಡಮ್. ಇನ್ವೆಸ್ಟ್ಮೆಂಟ್ ಗೆ ಹೇಳ್ ಮಾಡ್ಸಿದ ಜಾಗ. ಇನ್ನೊಂದು ನಾನು ನೋಡ್ದಂಗೆ ಮೇನ್ ರೋಡ್ ಗೆ ಅಟ್ಯಾಚ್ ಆಗಿರುವಂತ. ಹೌದು, ಮೈನ್ ರೋಡ್ ನೋಡಿ, ಇಂಟೀರಿಯರ್ ಇಲ್ಲ, ಏನು ಇಂಟೀರಿಯರ್. ಮೇನ್ ರೋಡ್ ಇಂದಾನೆ ಮೈನ್ ರೋಡ್ ಗೆ ಅಟ್ಯಾಚ್. ಎದುರುಗಡೆನೆ ಬಸ್ ಸ್ಟಾಪ್ ಇದೆ. 50 ಆಪೋಸಿಟ್ 50 ಮೀಟರ್ಸ್ ಇಲ್ಲ. 50 ಮೀಟರ್ಸ್ ಇಲ್ಲ, ಅಷ್ಟು ನಿಯರ್ ಬೈ ಇದೆ. ಹೌದು, ಬಸ್ ಸ್ಟಾಪ್ ಎದುರುಗಡೆ ನಿಯರ್ ಬೈ ಇರುವಂತ ಲೊಕೇಶನ್ ಅಲ್ಲಿ. ಹೌದು ಮೇಡಮ್, ಹೌದು. ಸ್ಕೂಲ್ ಪಕ್ಕದಲ್ಲೇ ಇದೆ, ಲಕ್ಷ್ಮಿ ಸ್ಕೂಲ್ ಅಂತ. ಓಕೆ ಸರ್,
ಇವಾಗ ಯಾವ್ಯಾವ ಡೈಮೆನ್ಷನ್ ಇದೆ ಅಂತ ಹೇಳಿದ್ರಿ ಸರ್, ಯಾವ್ಯಾವ ಫೇಸಿಂಗ್ ಅಲ್ಲಿ ಇದೆ ಸರ್? ಎಲ್ಲ ಆಲ್ ಫೇಸಿಂಗ್ ಇದೆ ಮೇಡಮ್, ಎಲ್ಲ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲ ಫೇಸಿಂಗ್ ಇದೆ. ಓಕೆ, 4 ಫೇಸಸ್ ಅಲ್ಲೂ ಇದೆ. ಹೌದು ಸರ್, ಕಾರ್ನರ್ ಸೈಡ್ಸ್ ಏನಾದ್ರು ಅವೈಲೇಬಲ್? ಕಾರ್ನರ್ ಸೈಟ್ ಅವೈಲೇಬಲ್ ಇದೆ, ಕಾರ್ನರ್ ಸೈಡ್ಸ್ ಎಲ್ಲ ಅವೈಲೇಬಲ್. ಗ್ರೇಟ್ ಅಲ್ವಾ ಸರ್? ಯಾರಾದ್ರೂ ಇವಾಗ ಸಾಕಷ್ಟು ಜನ ನೋಡೋದು ಮೇನ್ ಕಾರ್ನರ್ ಸೈಡ್ಸ್ ಇರ್ಬೇಕು, ಆಮೇಲೆ ನಮ್ಗೆ ಈಸ್ಟ್ ಫೇಸಿಂಗ್ ಬೇಕು ಅಂತ, ನಾರ್ತ್ ಫೇಸಿಂಗ್ ಬೇಕು ಅಂತ ತುಂಬಾ ಜನ ಪ್ರಿಫರ್ ಮಾಡ್ತಾರೆ. ಎಲ್ಲ ಇದೆ ಮೇಡಮ್. ಗ್ರೇಟ್ ಸರ್. ಮೀನ್ಸ್ ಯಾರಾದ್ರೂ ಕಾರ್ನರ್ ಸೈಡ್ಸ್ ಬೇಕಪ್ಪ ಅಂತ ಹೇಳಿದ್ರು ಒಳ್ಳೆ ಚಾನ್ಸ್ ಇದೆ ಇವಾಗ ಒಳ್ಳೆ buy ಚಾನ್ಸ್. ಮಾಡೋದಕ್ಕೆ. ಹೌದು ಹೌದು ಅಲ್ವಾ ಸರ್? ಹೌದು. ಅದ್ ಬೇರೆ ಇವಾಗ ಇಂಡಸ್ಟ್ರಿಯಲ್ ಏರಿಯಾ ಆಗ್ತಿದೆ ಇಲ್ಲಿ, ಹಾ ಸರ್. ಅದೇನ್ ಫುಲ್ ಕಂಪ್ಲೀಟ್ ಆಯ್ತು ಅಂದ್ರೆ ಹಾ ಸರ್. ಆಲ್ಮೋಸ್ಟ್ ಡಬಲ್ ಮೇಲೆ ಆಗ್ಬಿಡುತ್ತೆ. ಓಕೆ, ಮೀನ್ಸ್ ಇವಾಗ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಒಳ್ಳೆ ಎಲ್ಲಿ ಕಡೆನೂ ಆಗುತ್ತೆ ಮೇಡಮ್, ಎಲ್ಲಿ ಆಗುತ್ತೆ. ಭೂಮಿ ಮೇಲೆ ಹಾಕಿದ್ರೆ ಎಲ್ಲಾ ಕಡೆನೂ ಸರ್, ಒಳ್ಳೇದು. ನಿಮ್ಮ ಲೇಔಟ್ ಇಂದ ಮೀನ್ಸ್ ಅಕ್ಕಪಕ್ಕದ ಲೊಕ್ಯಾಲಿಟಿ ಮೀನ್ಸ್ ಡೆವಲಪ್ಮೆಂಟ್ ಯಾವ ತರ ಇದೆ ಸರ್ ಇಲ್ಲಿಂದ ನಿಮ್ ಲೇಔಟ್ ಇಂದ? ಡೆವಲಪ್ಮೆಂಟ್ ಅದೇ ಹೇಳದ್ನಲ್ಲ, ಇಲ್ಲಿ 4.5 ಕಿಲೋಮೀಟರ್ಸ್ ಅಲ್ಲಿ ಹಾ, ಸರ್. ಇಂಡಸ್ಟ್ರಿಯಲ್ ಏರಿಯಾ ಬರ್ತಿದೆ. ಆಲ್ರೆಡಿ ದೊಡ್ಡ ಕಂಪ್ನಿ ಎಲ್ಲ ಟೊಯೋಟಾ, ಬಾಷ್ ಆಲ್ರೆಡಿ ಕಂಪ್ನಿ ರನ್ನಿಂಗ್ ಇದೆ. ಕಂಪ್ನಿ ರನ್ನಿಂಗ್ ನಡೀತಾ ಇದೆ. ಈ ಕಡೆ ಶಿಡ್ಲಘಟ್ಟ ಮೈನ್ ರೋಡ್ ಬರುತ್ತೆ, ಅದು ಇದಾದ್ಮೇಲೆ ಶಿಡ್ಲಘಟ್ಟ ಬರೋದು. ಎಚ್ ಕ್ರಾಸ್ ಇಲ್ಲೇ ಇದೆ. ಎಲ್ಲ ಸುತ್ತಮುತ್ತ ಒಳ್ಳೆ ಸುತ್ತಮುತ್ತ ಎಲ್ಲ ಒಳ್ಳೆ ಲೊಕ್ಯಾಲಿಟಿ ಮೀನ್ಸ್ ಒಳ್ಳೆ ಡೆವಲಪ್ಮೆಂಟ್ ಹೌದು. ಎಲ್ಲ ಫ್ಯೂ ಮಿನಿಟ್ಸ್ ಡ್ರೈವ್ ಅಷ್ಟೇ. ಫ್ಯೂ ಮಿನಿಟ್ಸ್ ಡ್ರೈವ್. ಹೌದು ಹೌದು ಅಷ್ಟೇ. ಓಕೆ, ಮೀನ್ಸ್ ಇಲ್ಲಿ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದ್ರೆ ಒಳ್ಳೆ ಇದು ಇಲ್ವಾ ಸರ್? ಹೌದು ಮೇಡಮ್. ಓಕೆ ಸರ್, ಇವಾಗ ಯಾರಾದ್ರೂ ಬಂದ್ರು ಸೈಟ್ ಏನಾದ್ರು ನೋಡಿದ್ರು ಸರ್, ಇವಾಗ ತಮಗೆ ಭೇಟಿ ಮಾಡ್ಬೇಕಂದ್ರೆ ಹೆಂಗೆ ಸರ್? ನಿಮ್ಮ ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ನಮ್ದು ಯಶವಂತಪುರ ಮೆಟ್ರೋ ಸ್ಟೇಷನ್. ಮೆಟ್ರೋ ಸ್ಟೇಷನ್ ಹತ್ರ ನಿಮ್ಮ ಆಫೀಸ್ ಬರೋದು. ಸರ್, ಇವಾಗ ಯಾರಾದ್ರೂ ಬರ್ಬೇಕಂದ್ರೆ ವಿಸಿಟ್ ಮಾಡ್ಬೇಕಂದ್ರೆ ಲೇಔಟ್ ಡೈರೆಕ್ಟ್ ಆಗಿ ಬರ್ಬೋದಾ ಸರ್ ಅವರು? ಹಾ ಬರ್ಬೋದು. ಫೋನ್ ಮಾಡಿ, ಇಲ್ಲಿ ಸೆಕ್ಯೂರಿಟಿ ಇರ್ತಾರೆ, ಅವ್ರು ನಮ್ಗೆ ಫೋನ್ ಮಾಡ್ಕೊಂಡ್ ಬಂದ್ರೆ ಸೆಕ್ಯೂರಿಟಿಗೆ ಹೇಳಿರ್ತೀವಿ, ಅವ್ರು ಗೇಟ್ ಅಲ್ಲಿ ಇರ್ತಾರೆ, ಎಲ್ಲ ಬಂದು ತೋರಿಸ್ತಾರೆ. ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾರೆ ಸರ್. ಇವಾಗ ಎಕ್ಸಾಂಪಲ್ ಹೇಳ್ತೀನಿ, ಇವಾಗ ಸೈಟ್ ಯಾರಾದ್ರೂ ಇಷ್ಟ ಆಯ್ತು, ಆಯ್ತು ತಗೊಳಪ್ಪ, ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಒಂದು ಬರೋಣ, ಒಂದು ಪೀಸ್ಫುಲ್ ಆಗಿರುವಂತ ಜಾಗ ಅನ್ಕೊಂಡಿರ್ತಾರೆ. ಅದಕ್ಕೆ ಎಕ್ಸಲೆಂಟ್ ಜಾಗ. ಎಕ್ಸಲೆಂಟ್ ಅಲ್ವಾ ಸರ್? ಸ್ಕೂಲ್ ಕಾಲೇಜಸ್ ಎಲ್ಲ ಸ್ಕೂಲ್ ಇಲ್ಲೇ ಇದೆ ಮೇಡಮ್, ಲಕ್ಷ್ಮೀ ವಿದ್ಯಾನಿಕೇತನ್ ಅಂತ ಸ್ಕೂಲ್ ಇಲ್ಲೇ ಇದೆ. ಅದೊಂದು 2 to 3 ಮಿನಿಟ್ಸ್ ಅಷ್ಟೇ. 2 to 3 ಮಿನಿಟ್ಸ್ ಅಷ್ಟೇ ಡ್ರೈವ್ ಅಲ್ಲಿ ಇದೆ. ಹೌದು ಮೇಡಮ್. ಓಕೆ, ಗ್ರೇಟ್ ಸರ್. ಸರ್, ಹಾಸ್ಪಿಟಲ್ಸ್ ಅಂತ ಬಂದ್ರೆ ಹಾಸ್ಪಿಟಲ್ ಈ ಕಡೆ ಇದೆ, ಫ್ಯೂ ಮಿನಿಟ್ಸ್ ಡ್ರೈವ್ ಅಲ್ಲಿ ಎಲ್ಲ ಮೀನ್ಸ್ ಸುಮಾರು ಪ್ಲೇಸಸ್ ನಿಯರ್ ಬೈ ಇದೆ. ಹೌದೌದು, ಒಳ್ಳೆ ಲೊಕೇಶನ್. ಫ್ಯೂಚರ್ ಅಲ್ಲಿ ಇನ್ನು ಎಲ್ಲಾ ಇಲ್ಲೆಲ್ಲ ದೊಡ್ಡ ಲ್ಯಾಂಡ್ ಗಳೆಲ್ಲ ಪರ್ಚೇಸ್ ಮಾಡ್ತಾರೆ, ದೊಡ್ಡ ಕಂಪನಿಯವರೆಲ್ಲ ಎಲ್ಲ ಬರುತ್ತೆ. ಓಕೆ, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಫುಲ್ ಆಗೋಗಿರುತ್ತಲ್ಲ ಫ್ಯೂಚರ್ ಅಲ್ಲಿ ಇಂತ ಜಾಗನೇ ಸಿಕ್ಕಲ್ಲ ಅಲ್ವಾ ಸರ್? ಅದು ಮೈನ್ ರೋಡ್ ಅಟ್ಯಾಚ್ ಅಲ್ವಾ? ಅದು ಅಟ್ಯಾಚ್ ಆಗಿ ಆಮೇಲೆ ಇವಾಗ ನೋಡ್ತಾರೆ, ಇವಾಗ ಬಿಟ್ಬಿಟ್ಟು ಅಯ್ಯೋ ಮೊದ್ಲೇ ನೋಡಿದ್ದೆ ತಗೊಂಬೋದಾಗಿತ್ತು ಅಂತ ಅವ್ರ ಮೈಂಡ್ ಅಲ್ಲಿ ಇದ್ದೇ ಇರುತ್ತೆ ಅಲ್ವಾ ಸರ್? ನಾಳೆ ದಿನ ಇವಾಗ ನಾವೇ ಎಷ್ಟೋ ಜಾಗಗಳು ನೋಡ್ಬಿಟ್ಟು ಅಯ್ಯೋ ಇಲ್ಲಿ ಬಿಟ್ಟು ಅಂತ ಇವಾಗ ನೋಡಿದ್ರೆ ಅಲ್ಲಿ ಫುಲ್ ಡೆವಲಪ್ಮೆಂಟ್ ಅದೇ ತರ ಇಲ್ಲೂ ಹಾಗೆ ಆಗುತ್ತೆ, ಇದೇ ತರ ಆಗುತ್ತೆ ಸರ್. ಇವಾಗ ಈ ಲೆವೆಲ್ ಗೆ ಬೇಸಿಕ್ ಕಮ್ಯುನಿಟೀಸ್ ಅಂತ ಏನೇನ್ ಕೊಟ್ಟಿದ್ದಾರೆ? ಬೇಸಿಕ್ ಕಮ್ಯುನಿಟೀಸ್ 40 ಫೀಟ್ ರೋಡ್, ಇದು ಮೇನ್ ರೋಡ್. 40 ಫೀಟ್ ರೋಡ್, ಇದು 30 ಫೀಟ್ ರೋಡ್. ಓಕೆ, ಮೇನ್ ರೋಡ್ ಎಲ್ಲ 40 ಫೀಟ್, ಎಲ್ಲ 40 ಫೀಟ್ ರೋಡ್, ಎಲ್ಲ 30 ಫೀಟ್ ರೋಡ್. 30 ಫೀಟ್ ರೋಡ್ ಕೊಟ್ಟಿದ್ರೆ ಸಬ್ ರೋಡ್ಸ್ ಎಲ್ಲ 30 ಫೀಟ್ ಕೊಟ್ಟಿದ್ದೀರಾ, ಮೇನ್ ರೋಡ್ ಎಲ್ಲ 40 ಫೀಟ್ ಕೊಟ್ಟಿದ್ದೀರಾ ಸರ್. ಇನ್ನೊಂದು ಪಕ್ಕದಲ್ಲಿ ಇಷ್ಟೊಂದು ಸ್ಪೇಸ್ ಬಿಟ್ಟಿದ್ದೀರಾ, ಇದೇನ್ ಸರ್ ಜಾಗ ಬಿಟ್ಟಿದ್ದೀರಾ? ಇದು ಫುಲ್ ಪಾರ್ಕ್ ಮೇಡಮ್. ಅಲ್ಲಿಂದ ಅಲ್ಲಿ 40 ಫೀಟ್ ಇಂದ ಕಾಂಪೌಂಡ್ ಇದೆ ನೋಡಿ, ಅಲ್ಲಿ ತನಕ 40 ಪಾರ್ಕ್ ಫುಲ್ ದೊಡ್ಡ ಪಾರ್ಕ್ ಮಾಡಿದ್ರೆ DTTCP ಅಪ್ರೂವ್ ಆಗೋದು ಸರ್. ಇನ್ನೊಂದು ಕೇಳ್ಬೇಕಂತ ಹೇಳಿದ್ದೆ ಸರ್, ಇದು ಈ ಲೇಔಟ್ ಯಾವ್ದ್ರಿಂದ ಅಪ್ರೂವ್ ಆಗಿದೆ ಮತ್ತೆ ಖಾತೆ ಯಾವ್ದು ಬರುತ್ತೆ ಸರ್? DTTC ಅಪ್ರೂವ್ಡ್, ಆಮೇಲೆ ಈ ಖಾತಾ ಇಂಡಿವಿಜುವಲ್ ಈ ಖಾತಾ. ಹೌದು ಸರ್, ಇವಾಗ ಎಲ್ಲರೂ ಕೇಳೋದು ಇಂಡಿವಿಜುವಲ್ ಈ ಖಾತಾ ಇರಬೇಕು ಅಂತ. ಇಂಡಿವಿಜುವಲ್ ಈ ಖಾತಾ ಇದೆ. ಲೇಔಟ್ ಗೆ ಬೇಸಿಕ್ ಕಮ್ಯುನಿಟೀಸ್ ಅಂತ ಏನೇನ್ ಕೊಟ್ಟಿದ್ದೀರಾ ಸರ್? ಬೇಸಿಕ್ ಕಮ್ಯುನಿಟೀಸ್ ವಾಟರ್ ಇದೆ, ಡ್ರೈನೇಜ್ ಇದೆ, ಓಕೆ, ಕನ್ಸರ್ವೇಸ್ ಇದೆ, ನಂಬರ್ ಗಿಂಬರ್ ಎಲ್ಲ ಹಾಕೊಟ್ಟು. ಓಕೆ, ಸೈಟ್ ಮಾರ್ಕೇಶನ್ ನಂಬರಿಂಗ್ ಕೂಡ ಸರ್. ಈ ನಂಬರ್ ಅಲ್ಲಿ ಏನೋ ಹೆಸರು ಹಾಕಿದ್ರೆ ಏನು? ನಂಬರ್ ಅಲ್ಲಿ ಅವ್ರ ಕಸ್ಟಮರ್ ನೇಮ್ ಹಾಕೊಟ್ಬಿಡ್ತೀವಿ ಮೇಡಮ್. ಓಕೆ, ಅವರ ಸೈಡ್ ಗೆ ಅವ್ರ ಹೆಸರು ಹಾಕ್ಬಿಟ್ಟು ಇದು ಕೊಟ್ಬಿಡ್ತೀವಿ. ಓಕೆ, ಚೆನ್ನಾಗಿರುತ್ತಲ್ವಾ ಸರ್? ಅವ್ರದೇ ಸೈಟ್ ಅಂತ ಮೆನ್ಷನ್ ಹಾಕಿ ಅವ್ರದ್ದು ಮೋರಿ ಕೂಡ ಆಗಿದೆ, ಆಮೇಲೆ ವಾಟರ್ ಡ್ರೈನೇಜ್ ಕೂಡ ಆಗಿದೆ, ಎಲ್ಲ ಆಗಿದೆ ಮೇಡಮ್, ಎಲ್ಲ ಆಗಿದೆ. ಕಾರ್ ಒಂದು ಬ್ಯಾಲೆನ್ಸ್ ಇದೆ ಅಷ್ಟೇ, ಇನ್ನೇನು ಬ್ಯಾಲೆನ್ಸ್ ಇಲ್ಲ. ಕಾರ್ ಒಂದು, ಈ ಪಾರ್ಕ್ ಒಂದು. ಓಕೆ, ಪಾರ್ಕ್ ಒಂದು ಡೆವಲಪ್ ಮಾಡ್ಬೇಕು ಅಷ್ಟೇ. ಪಾರ್ಕ್ ಒಂದು ಡೆವಲಪ್ಮೆಂಟ್ ಆದ್ರೆ ಆಗೋಯ್ತು, ಅದೊಂದು ಅದೆರಡು ಆದ್ರೆ ಕೆಲಸ ಮುಗಿತು ಸರ್. ವಾಟರ್ ಡ್ರೈನೇಜ್ ಆಯ್ತು ಸರ್. ಎಲೆಕ್ಟ್ರಿಸಿಟಿ ಸರ್? ಎಲೆಕ್ಟ್ರಿಸಿಟಿ ಇಲ್ಲ ಇದೆ ನೋಡಿ, ಇಲ್ಲೇ ಆಗಿದೆ ಅಲ್ವಾ ಸರ್? ಲೇಔಟ್ ಒಳಗೆ ತಂದ್ಬಿಟ್ಟಿದೀವಿ. ಓಕೆ, ಎಲ್ಲರಿಗೂ ಇಂಡಿವಿಜುವಲ್ ಮನೆ ಕಟ್ಟುವ ಕಲೆಕ್ಷನ್ ಇಲ್ಲಿಂದ. ಓಕೆ ಸರ್, ಅಪ್ರೂವ್ಡ್ ಲೇಔಟ್ ಸರ್. ಸಿಎ ಜಾಗ ಬಿಟ್ಟಿರ್ಬೇಕು, ಪಾರ್ಕ್ ಬಿಟ್ಟಿದ್ದೀರಾ? ಇಲ್ಲ ಇದೆ ನೋಡಿ ಮೇಡಮ್, ಇದು ಇಂದ ಫುಲ್ ಸಿಎ ಜಾಗ, ಇದು ಫುಲ್ ಸಿಎ ಜಾಗ ಸರ್. ಇದೊಂದು ಅದು ಸೆಕ್ಯೂರಿಟಿ ರೂಮ್ ಮಾಡಿದೀರಾ? ಇಲ್ಲೇ ಬರ್ತಾರೆ ಸೆಕ್ಯೂರಿಟಿ, ಗೇಟೆಡ್ ಕಮ್ಯುನಿಟಿ ಸೆಕ್ಯೂರಿಟಿ ಇರ್ತಾರೆ, ಯಾರು ಒಳಗಡೆ ಬರಂಗಿಲ್ಲ, ಯಾರು ಒಳಗಡೆ ಬರಂಗಿಲ್ಲ, ಔಟ್ಸೈಡರ್ಸ್. ಫುಲ್ ಸೆಕ್ಯೂರಿಟಿ ಇಲ್ಲೇ 24 hours
24 ಅವರ್ಸ್ Security ಸೆಕ್ಯೂರಿಟಿ ಇತ್ತೇ ಇರ್ತಾರೆ. ಹೌದು ಮೀನ್ಸ್ ಇದು ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ಹೌದು ಅಲ್ವಾ ಸರ್? ಹೌದು. ಆಚೆ ಇರೋರು ಯಾರು ಹೊರಗಡೆ ಬರಂಗಿಲ್ಲ. ಯಾರು ಬರಲ್ಲ ಮೇಡಮ್. ಸರ್ ಫ್ಯೂಚರ್ ಅಲ್ಲಿ ಇವಾಗ ಎಲ್ಲಾ ಮನೆಗಳಾದ್ರೂ ಸೆಕ್ಯೂರಿಟಿ ಇದ್ದೇ ಇರುತ್ತಲ್ವಾ? ಹೌದು, ಪರ್ಮನೆಂಟ್ ಆಗಿ ಸೆಕ್ಯೂರಿಟಿ ಇದ್ದೇ ಇರ್ತಾರೆ. ಸೆಕ್ಯೂರಿಟಿ ಇದ್ದೇ ಇರುತ್ತೆ. ಪರ್ಮನೆಂಟ್ ಆಗಿ ಇದ್ದೇ ಇರ್ತಾರೆ ಸೆಕ್ಯೂರಿಟಿ. ಮೀನ್ಸ್ ಫ್ಯೂಚರ್ ಅಲ್ಲಿ ನೆಕ್ಸ್ಟ್ ಅವ್ರ ಅಸೋಸಿಯೇಷನ್ ಅವ್ರು ಮಾಡ್ಕೊಂಡು ಮಿಕ್ಕಿದ್ ಮಾತಾಡ್ಕೊಂಡು ಅವ್ರು ಎಷ್ಟು ಜನ ಬೇಕೋ ಅಷ್ಟು ಜನಕ್ಕೆ ಹಾಕೊಂತಾರೆ. ಇಷ್ಟು ಮನೆ ಆದ್ರೆ ಒಬ್ಬ ಸಾಕಾಗಲ್ವಲ್ಲ. ಹೌದು ಸರ್. ಅದು ಅವ್ರ ಏನ್ ಬೇಕು ಮಾಡ್ಕೊಂಡು. ಸರ್ ಕಂಪ್ಲೀಟ್ ಡೀಟೇಲ್ಸ್ ಹೇಳಿದ್ರಿ ನಮ್ಮ ವೀಕ್ಷಕರಿಗೆ. ಸರ್ ಇವಾಗ ಕಾಯ್ತಾರದ್ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರೂ ಪ್ರೈಸಿಂಗ್ ಏನಪ್ಪಾ ಇರ್ಬೋದು, ಯಾಕಂತ ಹೇಳಿದ್ರೆ ಇನ್ನೊಂದು ಮೇನ್ ರೋಡ್ ಗೆ ಅಟ್ಯಾಚ್ ಎಲ್ಲಿ ಹೈ ಪ್ರೈಸ್ ಇರುತ್ತೋ ಅಂತ ಹೇಳ್ಬಿಟ್ಟು ತುಂಬಾ ಜನ ಯೋಚನೆ ಮಾಡ್ತಾ ಇದ್ದಾರೆ. ಹೈ ಪ್ರೈಸ್ ಏನಿಲ್ಲ ಮೇಡಮ್, ಇವಾಗ ಒಂದು 2 months 3 months ತನಕ 999 ಮಾಡ್ತಾ ಇದೀವಿ. 999 ಫುಲ್ ಎಲ್ಲ ಫುಲ್ ಡೆವಲಪ್ ಆದ್ಮೇಲೆ ಹೈಕ್ ಆಗೇ ಆಗುತ್ತೆ. ಓಕೆ, ಇವಾಗ 999 ಮಾಡ್ತಾ ಇದ್ದೀರಾ? ಹೌದು ಮೇಡಮ್. ಸರ್ ಎಷ್ಟೋ ಜನಕ್ಕೆ ಒಂದೇ ಸಲ ಅಮೌಂಟ್ ಕೊಟ್ಬಿಟ್ಟು ತಗೊಳಕ್ ಆಗಲ್ಲ ಸರ್, ಅವ್ರಿಗೆ ಏನಾದ್ರು ಬ್ಯಾಂಕ್ ಅಲ್ಲಿ ಲೋನ್ ಏನಾದ್ರು? ಹೌದು ಮೇಡಮ್, ಬ್ಯಾಂಕ್ ಅಲ್ಲಿ LIC ಬ್ಯಾಂಕ್, PNB ಬ್ಯಾಂಕ್, ಕ್ಯಾನ್ಫಿನ್ ಎಲ್ಲಾ ಲೀಡಿಂಗ್ ಬ್ಯಾಂಕ್ ಅಲ್ಲೂ ಅಪ್ರೂವಲ್ ಆಗೋಗಿದೆ. ಹೌದು ಮೇಡಮ್, 1 ಲಕ್ಷ ಇಟ್ಕೊಂಡ್ ಬಂದ್ರೆ ಸಾಕು, ನಾವೇ ಲೋನ್ ಮಾಡ್ಬಿಟ್ಟು ರಿಜಿಸ್ಟರ್ ಮಾಡಿ ಕೊಡ್ತೀವಿ. ಕೇವಲ 1 ಲಕ್ಷ? 1 ಲಕ್ಷ ಕೊಟ್ರೆ ಸಾಕು, ರಿಜಿಸ್ಟ್ರೇಷನ್ ಆಗೋಗುತ್ತೆ. ಲೋನ್ ಮಾಡಿಸಿ ರಿಜಿಸ್ಟ್ರೇಷನ್ DTDC ಅಪ್ರೂವ್ಡ್ ಅಲ್ಲ, ನಾವೇ ಲೋನ್ ಮಾಡಿಸಿ ಇದ್ ಮಾಡ್ಕೊಡ್ತೀರಾ? ಓಕೆ, ಫೈನ್ ಅಲ್ವಾ ಸರ್? ಇವಾಗ ಯಾರಾದ್ರೂ 1 ಲಕ್ಷ ಇಟ್ಕೊಂಡು ಒಂದು ಸ್ವಂತ ಜಾಗ ತಗೋಬೇಕಂತ ಇಟ್ಕೊಂಡಿರ್ತಾರೆ, ಏನಪ್ಪಾ ನಮ್ಮ ಹತ್ರ ಬರೀ 1 ಲಕ್ಷ ಇದೆ, ನಮ್ಗೆ ಸೈಟ್ ಸಿಗುತ್ತೆ ಇಲ್ವಾ ಅನ್ಕೊಳ್ತಾ ಇರ್ತಾರೆ. ಆದ್ರೆ ಅಂತವ್ರ ಕನಸು ನನಸು ಮಾಡ್ತಾ ಇದೀರಾ. ಎಲ್ಲಾರ್ಗು ಒಂದ್ ಕನ್ಸಿರುತ್ತಲ್ವಾ ಸರ್, ಒಂದು ಸ್ವಂತ ನಿವೇಶನ ತಗೋಬೇಕು, ಇಲ್ಲ ಮಕ್ಳಿಗೆ ಫ್ಯೂಚರ್ ಅಲ್ಲಿ ಒಂದು ಜಾಗ ಮಾಡಿ ಇಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಯೋಚನೆ ಮಾಡ್ತಾ ಇದ್ದಾರೆ. ಅದ್ರಲ್ಲೇ ನೀವು ಪ್ರೈಸು 999 ಹೇಳ್ತಿದ್ರಾ, ಅದು ಕೇವಲ 1 ಲಕ್ಷ ಕಟ್ಟಿದ್ರೆ ಸಾಕು, ಅವ್ರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಸರ್ ಇವಾಗ ಲೋನ್ ಎಷ್ಟು % ವರೆಗೂ ಫಂಡಿಂಗ್ ಆಗ್ಬೋದು? 80 to 90% ತನಕ ಲೋನ್. 90% ವರೆಗೂ ಅಷ್ಟಾಗುತ್ತೆ. ಓಕೆ, ನಿಮ್ ಕಡೆಯಿಂದ ಮಾಡಿಸ್ಕೊಡ್ತೀರಾ? ನಾವೇ ಮಾಡಿಸ್ಕೊಡ್ತೀವಿ. ಹೌದು, ನಾವೇ ಬ್ಯಾಂಕ್ ಲೋನ್ ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ. ನೀವು ಮಾಡಿಸ್ಕೊಡ್ತೀರಾ? ನೋಡಿದ್ರಲ್ಲ, ನಿಮ್ಮ ಹತ್ರ ಏನಾದ್ರು ಕೇವಲ 1 ಲಕ್ಷ ಇಟ್ಕೊಂಡಿದ್ರೆ ಸಾಕು, ನಿಮ್ಮ ಹೆಸರಲ್ಲಿ ಸೈಟ್ ಕೂಡ ರಿಜಿಸ್ಟ್ರೇಷನ್ ಆಗುತ್ತೆ. ಯಾರು ಕೊಡ್ತಾರೆ ಹೇಳಿ ಇಂತ ಬಂಪರ್ ಆಫರ್? ಅದು ಕೂಡ ಕೇವಲ 999 per square feet ಕೋಟ್ ಮಾಡ್ತಾ ಇದ್ದಾರೆ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಮೇನ್ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಮೇನ್ ರೋಡ್ ಗೆ ಅಟ್ಯಾಚ್ ಆಗಿರೋ ಅಂತ ಹೇಳ್ಬಿಟ್ಟು ಇನ್ನೊಂದು ಗೇಟೆಡ್ ಕಮ್ಯುನಿಟಿ, ಇನ್ನೊಂದು ನಿಮಗ್ ಬೇಕಾದಂತ ಸೈಟ್ಸ್ ಅವೈಲೇಬಲ್ ಸಿಗುತ್ತೆ. ಮೀನ್ಸ್ 20-30 ಆಗಿರ್ಲಿ, 30-40 ಆಗಿರ್ಲಿ, ಈ ತರ ಸೈಟ್ಸ್ ಕೂಡ ಅವೈಲೇಬಲ್ ಇದೆ. ಹಾಗೆ ಕಾರ್ನರ್ ಸೈಟ್ಸ್ ಕೂಡ ಅವೈಲೇಬಲ್ ಇದೆ. ಎಲ್ಲಾ ಫೇಸಿಂಗ್ ಕೂಡ ಇದೆ. ನೋಡಿ, ಬೇಗ ಬಂದು ಬುಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಬೇಗ ಸೋಲ್ಡ್ ಔಟ್ ಆಗ್ತಾ ಇದೆ ಸೈಟ್ಸ್. ಯಾಕಂತ ಹೇಳಿದ್ರೆ ಎಲ್ಲಾರು ಕೇಳ್ತೀರಾ, ಮೇಡಮ್ ನಂಗೆ ನಾರ್ತ್ ಈಸ್ಟ್ ಅಲ್ಲೇ ಬೇಕು, ಕಾರ್ನರ್ ಸೈಟ್ಸೇ ಬೇಕು, ನಮ್ಗೆ ಈ ತರ ಸೈಟ್ಸ್ ಏನಾದ್ರು ಹುಡುಕ್ತಾ ಇದ್ರೆ ನೋಡಿ, ಒಂದು ಒಳ್ಳೆ ಟೈಮು. ಈ ಟೈಮಲ್ಲಿ ನಿಮ್ಗೆ ಇಷ್ಟೆಲ್ಲ ಸೈಟ್ಸ್ ಅವೈಲೇಬಲ್ ಇದೆ. ನೆಕ್ಸ್ಟ್ ಏನಾದ್ರು ಇನ್ನು ಫ್ಯೂಚರ್ ಅಲ್ಲಿ ಇವಾಗ ನೆಕ್ಸ್ಟ್ ಬುಕಿಂಗ್ ಸ್ಟಾರ್ಟ್ ಆದ್ರೆ ನೆಕ್ಸ್ಟ್ ಕಾರ್ನರ್ ಸೈಟ್ಸ್ ಆಗ್ಲಿ ಎಲ್ಲ ಸೋಲ್ಡ್ ಔಟ್ ಆಗುತ್ತೆ ಅಲ್ವಾ ಸರ್? ಖಂಡಿತ ಅಲ್ವಾ ಆಗುತ್ತೆ. ಯಾಕಂದ್ರೆ ಮೇನ್ ನೋಡಿದ್ರೆ ಎಲ್ಲರೂ ಕಾರ್ನರ್ ಈಸ್ಟ್ ನಾರ್ತ್ ನೋಡ್ತಾ ಇರ್ತಾರೆ. ನೋಡಿ, ಇವಾಗ ರೈಟ್ ನಾವು ಇಷ್ಟೆಲ್ಲ ಸೈಟ್ಸ್ ಅವೈಲೇಬಲ್ ಇದೆ. ಪ್ರೈಸಿಂಗ್ ಅಷ್ಟೇ ತುಂಬಾನೇ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಯಾರೆಲ್ಲ ಒಂದು ಕಮ್ಮಿ ಬಜೆಟ್ ಅಲ್ಲಿ ಏನಾದ್ರು ಸೈಟ್ಸ್ ಹುಡುಕ್ತಾ ಇದ್ರೆ ನೋಡಿ, ಒಂದು ಇನ್ವೆಸ್ಟ್ಮೆಂಟ್ ಗಾದ್ರಿ ತಗೊಳ್ಬೇಕು ಅಂತ ಅನ್ಕೊಳ್ತಾ ಇದ್ರೆ ಒಂದು ಬೆಸ್ಟ್ ಜಾಗ ಅಂತಾನೆ ಹೇಳ್ಬೋದು. ನಿಮ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಸರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸರ್ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದೆ, ಸರ್ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ. ನಿಮ್ದು ಏನೇ ಕ್ವಶನ್ಸ್ ಇದ್ರು ಸರ್ ಇದಾರೆ, ಕ್ಲಾರಿಟಿ ಮಾಡ್ಕೊಡ್ತಾರೆ. ಹಾಗೆ ಸೈಟಿಗೆ ಬಂದು ವಿಸಿಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ಸೈಟ್ ಇಷ್ಟ ಆದ್ರೆ ಸರ್ ಹತ್ರ ಡೆಫಿನೆಟ್ ಆಗಿ ಒಂದ್ಸರಿ ಮಾತಾಡಿ. ಸರ್ ಇವಾಗ ಯಾರಾದ್ರೂ ಬಂದ್ರು ಸೈಟ್ ಇಷ್ಟ ಆಯ್ತು ಅನ್ಕೊಳ್ಳಿ, ಒಂದು ಸೈಟ್ ನಂಬರ್ 76 ಇಲ್ಲ 75 ಯಾವ್ದೋ ಒಂದು ನಂಬರ್ ಇಷ್ಟ ಆದ್ರೆ ಸರ್ ಬುಕಿಂಗ್ ಪ್ರೊಸೆಸ್ ಅಂತ ಯಾವ ತರ ಇರುತ್ತೆ? ಬುಕಿಂಗ್ ಪ್ರೊಸೆಸ್ ಟೋಕನ್ 10,000 15,000 ಕೊಟ್ಟು ಡಾಕ್ಯುಮೆಂಟ್ ತಗೊಂಡು ಹೋಗೋದು. ಒಂದ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಲೀಗಲ್ ನೋಡ್ಕೊಂಡು ಓಕೆ ಆದ್ಮೇಲೆ 30% ಪೇಮೆಂಟ್ ಮಾಡಿ ಮಿಕ್ಕಿದ ಪ್ರೊಸೆಸ್ ಬ್ಯಾಂಕ್ ಲೋನ್ ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ. ಫುಲ್ ಕ್ಯಾಶ್ ಇದನ್ನು ರಿಜಿಸ್ಟರ್ ಮಾಡ್ಕೊಡ್ತೀರಾ? ಹೌದು, ಜಾಸ್ತಿ ಪೇಮೆಂಟ್ ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಕಮ್ಮಿ ಮಾಡ್ಕೊಬಹುದು. ಲೋನ್ ಕಮ್ಮಿ ಮಾಡ್ಕೊಂಡಷ್ಟು ಅವ್ರಿಗೆ ಒಳ್ಳೇದಲ್ಲ ಅಲ್ವಾ ಸರ್? ಹೌದು, ಇದೇನ್ ದೊಡ್ಡ ಬಡ್ಜೆಟ್ ಸೈಟ್ ಏನಿಲ್ವಲ್ಲ. ಹೌದು ಸರ್, ಇಲ್ಲ ಸ್ಮಾಲ್ ಬಡ್ಜೆಟ್. ಹೌದು, ಸ್ಮಾಲ್ ಬಡ್ಜೆಟ್ ಬಿಗ್ ಸೈಟ್ಸ್. ಬಿಗ್ ಸೈಟ್ಸ್. ಓಕೆ, ಸೊ ಯಾರಾದ್ರೂ ಇವಾಗ ಬಂದ್ರು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತಗೊಂಡೋಗ್ಬಿಟ್ಟು ಅವ್ರು ಲೀಗಲ್ ವೆರಿಫೈ ಮಾಡಿಸ್ಕೋಬಹುದು. ಸರ್ ವೆರಿಫಿಕೇಶನ್ ಅಂತ ಎಷ್ಟು ದಿನ ಟೈಮ್ ಕೊಡ್ತೀರಾ? ವೆರಿಫಿಕೇಶನ್ 7 to 10 days. 7 to 10 days ಎಲ್ಲ ನಾವು ವೆರಿಫಿಕೇಶನ್ ಮಾಡಿದ್ವಿ. ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಗೆ ನೀವು ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ಲೀಗಲ್ ನಾವು ನೋಡಿದ್ವಿ, ಬ್ಯಾಂಕ್ ಅಲ್ಲೂ ಲೀಗಲ್ ಆಗಿದೆ. ಬ್ಯಾಂಕ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಲೋನ್ ಕೊಡೋದಿಲ್ಲ. ಅದಲ್ಲದೆ TTDC ಅಪ್ರೂವ್ಡ್ ಈಕ್ವಲ್ ಟು BDA BA ಮಾಡಿ ತರ. ಆ ಕಡೆ ಮೈಸೂರು ರೋಡ್ ಕಡೆ ಇದ್ರೆ BA ಮಾಡಿ ಹೇಳ್ತಾರೆ, ಈ ಕಡೆ ದೇವನಹಳ್ಳಿ, ಈ ಕಡೆ ಜಂಗಬಾಬ್ ಕೋಟೆ ಇದ್ರೆ TTDC ಅಪ್ರೂವ್ಡ್ ಅಂತಾರೆ. ಅದು ಇಂಡಿವಿಜುವಲ್ ಈ ಖಾತಾ ಆಗಿರೋದು. ನೋಡಲ್ಲ ಫ್ರೆಂಡ್ಸ್, ಕಂಪ್ಲೀಟ್ ಡೀಟೇಲ್ಸ್ ಸರ್ ಕೊಟ್ಟಿದ್ರೆ. ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ ಸರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ. ಆಮೇಲೆ ಯಾರಾದ್ರೂ ಲೋನ್ ಅಲ್ಲಿ ಏನಾದ್ರು ಸೈಟ್ಸ್ ಅನ್ನ ತಗೋಬೇಕಂತ ಹೇಳಿದ್ರು ಅದು ಕೂಡ
ಸರ್ ಕಡೆಯಿಂದ ಲೋನ್ ಫೆಸಿಲಿಟಿ ಕೂಡ ಮಾಡ್ಕೊಡ್ತಾರೆ. ತುಂಬಾ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಡೆಫಿನೆಟ್ ಆಗಿ ಒಂದ್ಸಲಿ ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ವಿಸಿಟ್ ಮಾಡಿ. ಡೆಫಿನೆಟ್ ಆಗಿ ನಿಮ್ಗಂತೂ ಸೈಟ್ಸ್ ಅಂತೂ ತುಂಬಾನೇ ಇಷ್ಟ ಆಗುತ್ತೆ. ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಕ್ ಇಷ್ಟ ಬೀಳ್ತೀರಾ? ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ, ಆಪರ್ಚುನಿಟಿನ ಮಿಸ್ ಮಾಡ್ಕೊಂಬೇಡಿ. ಓಕೆ, ನೋಡಲ್ಲ ಫ್ರೆಂಡ್ಸ್, ಸರ್ ಹೇಳಿದ್ರು ಒಂದ್ ಒಳ್ಳೆ ಆಪರ್ಚುನಿಟಿ ಕೊಡ್ತಾ ಇದಾರೆ, ಒಳ್ಳೆ ಬೆಸ್ಟ್ ಪ್ರೈಸಿಂಗ್ ಕೋಟ್ ಮಾಡ್ತಾ ಇದಾರೆ. ಇನ್ನೊಂದು ಟಾರ್ ಆದ್ರೆ ಸರ್ ಹೇಳ್ದಂಗೆ ಪ್ರೈಸ್ ಅಂತೂ ಅಪ್ರಿಶಿಯೇಷನ್ ಜಾಸ್ತಿ ಆಗೇ ಆಗುತ್ತೆ. ಸರ್ ಪ್ರೈಸಿಂಗ್ ಏನೋ 999 ಹೇಳಿದ್ರಿ ಸರ್, ಆದ್ರೆ ನಮ್ಮ ಚಾನಲ್ ಅವ್ರಿಗೆ ಏನಾದ್ರು ಡಿಸ್ಕೌಂಟ್ ಕೊಡ್ಲೇಬೇಕು ಸರ್, ಯಾಕಂದ್ರೆ ಸುಮಾರು ಜನ ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದೆ ಅಂತ ಹೇಳಿದ್ರೆ ಡಿಸ್ಕೌಂಟ್ ಸಿಗುತ್ತೆ. ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಓಕೆ ಮೇಡಮ್, 100% ಡಿಸ್ಕೌಂಟ್ ಮಾಡೇ ಮಾಡ್ತೀನಿ ಸರ್. ಡೆಫಿನೆಟ್ ಆಗಲ್ವಾ ಸರ್? ಡಿಸ್ಕೌಂಟ್ ಕೊಡ್ತೀನಿ ಕಳ್ಸಿ. ಓಕೆ, ಡೆಫಿನೆಟ್ ಆಗಿ ಮಾಡ್ಕೊಡ್ತೀರಾ? ಡೆಫಿನೆಟ್ ಆಗಿ ಡಿಸ್ಕೌಂಟ್ ಮೇಡಮ್ ಕಡೆಯಿಂದ ಬಂದ್ರೆ 100 ರೂಪೀಸ್ ಕಡಿಮೆ ಮಾಡ್ತೀನಿ ಬಿಡಿ. ಮೇಡಮ್ ಕಡೆಯಿಂದ ಬಂದ್ರೆ ಕಮ್ಮಿ ಮಾಡ್ತೀರಾ? 900 ರೂಪೀಸ್ ಮಾಡ್ಕೊಡ್ತೀನಿ. ಒಳ್ಳೆ ಬಂಪರ್ ಆಫರ್ ಕೊಟ್ಬಿಟ್ರಲ್ಲ ನಿಮ್ ಕಡೆಯಿಂದ ಬಂದ್ರೆ. ಅದು ಜಾಸ್ತಿ ದಿನ ಇರಲ್ಲ ಮ್ಯಾಮ್, ಶಾರ್ಟ್ ಪೀರಿಯಡ್ ಇರುತ್ತೆ. ಓಕೆ ನೋಡಿ, ಜಸ್ಟ್ ಒಂದು ಶಾರ್ಟ್ ಪೀರಿಯಡ್ ಮಾತ್ರ ಸರ್ 100 ರೂಪೀಸ್ ಡಿಸ್ಕೌಂಟ್ ಕೊಡ್ತಾ ಇದಾರೆ. ಇನ್ನೇನ್ ಬೇಕು ಫ್ರೆಂಡ್ಸ್, ಇದಕ್ಕಿಂತ ಬಂಪರ್ ಆಫರ್ ಯಾವತ್ತು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇನ್ನೇನು ಅಷ್ಟೇ ಮಾಡ್ತೀರಾ, ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಏನಾದ್ರು ಕಮ್ಮಿ ಬಜೆಟ್ ಅಲ್ಲಿ ಏನಾದ್ರು ಸೈಟ್ ಹುಡುಕ್ತಾ ಇದ್ರೆ ಡೆಫಿನೆಟ್ ಆಗಿ ಈ ವಿಡಿಯೋನ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಇಂತ ಒಳ್ಳೆ ಪ್ರೈಸ್ಗೆ ನಿಮ್ಗೆ ಈ ಲೊಕ್ಯಾಲಿಟಿಲಿ ಎಲ್ಲೂ ಜಾಗಗಳು ಸಿಗಲ್ಲ. ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಸರ್ ಹತ್ರ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ, ಸರ್ ಹತ್ರ ಮಾತಾಡಿ ಡೆಫಿನೆಟ್ ಆಗಿ ಒಂದ್ಸಲಿ ಬಂದ್ಬಿಟ್ಟು ಲೇಔಟ್ ಗೆ ವಿಸಿಟ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮಗೆ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು. ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಸೈಟ್ ನ ಇವತ್ತು ನಮ್ಮ ಚಾನಲ್ ಅಲ್ಲಿ ನಮ್ಮ ವೀಕ್ಷಕರಿಗೋಸ್ಕರ ತೋರಿಸಿದ್ರ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.